ಹಲೋ ಗೈಸ್, ವೆಲ್ಕಮ್. ಇವತ್ತೊಂದು ರಿಸೆಪ್ಷನ್ ಇದೆ ಗೈಸ್. 40ನೇ ಸತಿ ಹಾಕೋದು, ಅದಕ್ಕೆ ನಾನು ಪದೇ ಹಾಕೋತೀನಿ. ಹೊಸ ರೇಷ್ಮೆ ಸೀರೆ ಉಟ್ಕೊಂಡು ರೆಡಿ ಯಾರು ಅಂತಾನೆ ಗೊತ್ತಿಲ್ಲ. ಹೇಳಿಲ್ಲ. ಚೆನ್ನಾಗಿ ಹಾಯ್ ಬರ ರೈಡರ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು 10 ಗಂಟೆ ಆಗೋಗಿದೆ ಆಲ್ರೆಡಿ. ತಗೋ ಡೈನಿಂಗ್ ಟೇಬಲ್ ಮೇಲೆ ಇರಬೇಕೇನು. ಭವಿಷ್ಯಗೆ ಇವತ್ತು ಎಕ್ಸಾಮ್ ಇದೆ ಗೈಸ್. ಸೊ 10 ಗಂಟೆಗೆ ಬಿಡ್ತಾ ಇದ್ದೀನಿ. ಅವಳು 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ ಬರೆದ್ಬಿಟ್ಟು ಬೇಗ ಬಂದುಬಿಡ್ತಾಳೆ. ಜಾಸ್ತಿ ಇವತ್ತು ಏನು ಇರಬೇಕಾಗಿಲ್ಲ ಅಷ್ಟೇ ಗೈಸ್. ಇವಾಗ ಭವಿಷ್ಯನ ಕಾಲೇಜಿಗೆ ಬಿಟ್ಬಿಟ್ಟು ಬರ್ತೀನಿ ಗೈಸ್. ಭವಿಷ್ಯನ ಕಾಲೇಜಿಗೆ ಬಿಟ್ಟು ಅದಾದಮೇಲೆ ಮನೆಯದು ಕೆಲಸ ಮಾಡಿಕೊಂಡು ಇದ್ದೆ. ಅದಾದಮೇಲೆ ಭವಿಷ್ಯನ ಕರ್ಕೊಂಡು ಬಂದುಬಿಟ್ಟಿದ್ದೀನಿ. ಇವಾಗ ಸಾಯಂಕಾಲ 5:15 ಆಗಿದೆ. ನಾವು ನೆನ್ನೆ ಹೇಳಿದ್ವಲ್ಲ ರಕ್ಷಿತಾ ತಿರ್ಗಾ ಮೀಟ್ ಮಾಡ್ತೀವಿ ನಾಳೆ ಅಂತ. ಏನಕ್ಕೆ ಅಂದರೆ ಇವತ್ತೊಂದು ಮದುವೆ ರಿಸೆಪ್ಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸು ಬರ್ತಿದ್ದಾರೆ. ಸೊ ಅದಕ್ಕೋಸ್ಕರ ಈಗ ರೆಡಿ ಆಗ್ತಾಯಿದ್ದೀವಿ ಗೈಸ್. ಭವಿಷ್ಯ ಮತ್ತು ನಾನು ಇಬ್ಬರೇ ಹೋಗ್ತಾ ಇರೋದು. ನಾವು ಹೋಗ್ತಾ ಇರೋದು ತಾರಾತ್ಕಿ ಜೊತೆ. ತಾರಾತ್ಕಿ, ಶರಣ್ಯ, ನಾನು, ಭವಿಷ್ಯ, ಇಷ್ಟು ಜನನು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಇನ್ಯಾರು ಬರ್ತಾ ಇಲ್ಲ ಗೈಸ್. ನಮ್ಮ ಯಜಮಾನ್ರಿಗೆ ಕೆಲಸ ಇದೆ, ಅದಕ್ಕೋಸ್ಕರ ಅವರು ಬರ್ತಾಯಿಲ್ಲ. ಸೊ ಅಷ್ಟೇ ಗೈಸ್. ಇವಾಗ ರೆಡಿ ಆಗಬೇಕು. ಭವಿಷ್ಯ ಇವಾಗ ಎದ್ಲು, ನಿದ್ದೆ ಮಾಡ್ತಿದ್ಲು. ಅವಳು ಇವಾಗ ರೆಡಿ ಆಗ್ತಾಳೆ. ಇವಾಗ ಅಷ್ಟೇ ಗೈಸ್. ಇವಾಗ ರೆಡಿ ಆಗಿಬಿಡ್ತೀನಿ, ಆಮೇಲೆ ಸಿಗ್ತೀನಿ ಗೈಸ್. ನಾನು ರೆಡಿ ಆಗಿದ್ದೀನಿ. ಭವಿಷ್ಯ ಇನ್ನೊಂದು ಚೂರಿದೆ ಅಷ್ಟೇ ಗೈಸ್. ಅವಳು ರೆಡಿ ಆಗೋಗ್ಬಿಡ್ತಾಳೆ. ಇವಾಗ ಹೊರಡಬೇಕು. ತಾರಾತ್ಗೆ ಒಂದ್ಸಲ ಕಾಲ್ ಮಾಡಿಬಿಟ್ಟು ಕೇಳಬೇಕು ರೆಡಿ ಆಗಿದ್ದಾರಾ ಅಂತ. ಅದಾದಮೇಲೆ ಹೊರಟ್ಬಿಡ್ತೀವಿ ಗೈಸ್. ಆ್ಯಕ್ಚುಲಿ ಲಿಪ್ಸ್ಟಿಕ್ಕು ನಾನು ಹಚ್ಕೊಳ್ಳೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ಟೈಮ್ ಆಗೋಗುತ್ತೆ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಇವತ್ತು ಬೇಡ, ಇನ್ನೊಂದು ದಿನ ಯಾವ ಥರ ತೋರಿಸೋಣ ಅಂತ ಸುಮ್ಮನಾದೆ ಗೈಸ್. ನೆಕ್ಸ್ಟ್ ಟೈಮು ನಾನು ಹೇಗೆ ಲಿಪ್ಸ್ಟಿಕ್ ಹಚ್ಕೋತೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ನಂದು ಇವತ್ತು ಈ ಡ್ರೆಸ್ಸು ಗೈಸ್ ನೋಡಿರ್ತೀರ ನೀವು. ರಿಪೀಟ್ ಮಾಡ್ತೀನಿ ನಾನು. ಭವಿಷ್ಯ ಹಿಂಗೆ ರೆಡಿ ಆಗಿದ್ದಾಳೆ ಗೈಸ್. ಗೈಸ್ 40ನೇ ಸತಿ ಹಾಕೋತಿರೋ ದಿನ. ನಾನು ಇನ್ನ 4 ತಿಂಗಳು ನಾನು ಮಾಡ್ಕೊಳ್ಳಲ್ಲ ಗೈಸ್. ಇಲ್ಲ ಏನಾಗುತ್ತೆ ಗೈಸ್, ಹಾಕಿದ್ದೇನೆ ಹಾಕ್ಬಿಟ್ರೆ ಬಟ್ಟೆ ಏನಾಗೋಗುತ್ತೆ ಗೈಸ್. ನನಗೆ ಒಂಥರ ಅನಿಸ್ತಾ ಇದೆ. ಅಲ್ಲ, ನೀನು ರಿಪೀಟ್ ಮಾಡಬೇಡ. ಬಟ್ ನನಗೆ ರಿಪೀಟ್ ಮಾಡಿದ್ರೆ ನನಗೇನು ಅನ್ಸೋದಿಲ್ಲ ಗೈಸ್. ಏಕೆಂದರೆ ಎಷ್ಟು ಬೇರೆಯವ್ರು ರಿಪೀಟ್ ಮಾಡಿದ್ರೆ ಏನು ಅನ್ಸಲ್ಲ. ನಾವು ನಮ್ದೇನೆ ರಿಪೀಟ್ ಮಾಡ್ತಾ ಇದ್ರೆ ಒಂಥರ ಅನ್ಸೋದು. ನನಗೇನು ಅನ್ಸಲ್ಲ. ಏಕೆಂದರೆ ಇದರೆಲ್ಲ ಮಾಡೋದಕ್ಕೆ ನಾನು ಎಷ್ಟು ಎಫರ್ಟ್ ಹಾಕ್ಬಿಟ್ಟು ಮಾಡಿರ್ತೀನಿ. ಇದು ಸ್ಯಾರಿ ಒಂದು ಸರಿ ಕಟ್ ಮಾಡಿಸಾದ್ಮೇಲೆ ತಿರ್ಗಾ ಸ್ಯಾರಿ ಆಗೋದಿಲ್ಲ ಡ್ರೆಸ್ಸು. ಸೊ ಡ್ರೆಸ್ ಏನಕ್ಕೆ ಹೋಲಿಸಿದೆ ಅಂದರೆ ಪದೇ ಹಾಕ್ಕೋಬೋದು ಅಂತ. ಅದಕ್ಕೆ ನಾನು ಪದೇ ಹಾಕ್ಕೋತೀನಿ. ಇದನ್ನು ಬ್ಲಾಗಲ್ಲೇ ಒಂದು 3-4 ಸರಿ ನೋಡ್ಬಿಟ್ಟಿರ್ತಾರೆ. ಅಟ್ಲೀಸ್ಟ್ ರೀಲ್ಸ್ ಮಾಡ್ಕೋತೀನಿ ಬಿಡು. ಅವತ್ತು ಮಾಡಿ ಅತ್ತೆ ಹಾಯ್ ಅನ್ನಿ. ಅತ್ತೆ ಹಾಯ್. ತಾರಾಕ್ಕೆ ಹೊಸ ರೇಷ್ಮೆ ಸೀರೆ ಉಟ್ಕೊಂಡು ರೆಡಿ ಆಗಿದ್ದಾರೆ. ನಮ್ಮ ಶರಣ್ಯ. ಏನಪ್ಪ? ಹೌದಾ, ನಾನು ಇಟ್ಕೊಂಡಿಲ್ಲ. ಅಲ್ಲಿ ಇಲ್ಲಿ ನಮ್ಮ ಬೆಕ್ಕು ಇದೆ. ಇವತ್ತು ಬೆಕ್ಕಾಗಿಲ್ಲ ಗೈಸ್. ಇದೇನು ಪಿಗ್ ಟೇಲ್ಸ್ ಅಂತಾರೆ. ಇವಾಗ ಉಟ್ಕೋತಾ ಇದ್ದೀರಾ. ಕಲರ್ಸ್ ಸಕ್ಕತ್ತಾಗಿದೆ ಕಾಂಬಿನೇಷನ್. ಅದು ಗ್ರೀನ್ ಮತ್ತು ಬ್ಲೂ. ಈ ಬೆಳಕಲ್ಲಿ ಗೊತ್ತಾಗ್ತಾ ಇಲ್ಲ, ಬಿಸಿಲಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಮದ್ವೆನಲ್ಲಿ ತೋರಿಸ್ತೀನಿ. ನಮ್ಮ ರಕ್ಷಿತನ ಮದುವೆದು ಇದು. ನನ್ನ ಡ್ರೆಸ್ ರಿಸೆಪ್ಷನ್ದು. ರಕ್ಷಿತನ ರಿಸೆಪ್ಷನ್ದು. ಇವತ್ತು ನೀವು ಕಾಲ್ ಮಾಡಿ ಹಾಡೋ ಹಾಡಲ್ಲಿ ಇರಬೇಕಾದಂತಹ ಪದ ಯಾವುದಪ್ಪ? ಮೆಸೇಜ್ ಮಾಡಬಹುದು. 1:15 ಗಂಟೆ ಆದ್ಮೇಲೆ ರೀಚ್ ಆಗಿದ್ದೀವಿ ಗೈಸ್. ರೀಚ್ ಆಗಿದ್ದೀವಿ 1:15 ಗಂಟೆ ಆದಾದ್ಮೇಲೆ. ಫುಲ್ಲು ಟ್ರಾಫಿಕ್ಕು ಅಲ್ಲ. ಇಲ್ಲಿ ಬಿಡಿ, ಈ ಕಡೆನೇ ಕುತ್ಕೊಂಡ್ರೆ ಆಗುತ್ತೆ. ಅದಕ್ಕೆ ಅಮ್ಮ
ಅಕ್ಕ ಗೈಸ್ ನಾವು ಕ್ಯಾಬಲ್ಲಿ ಬರೋ ಐಡಿಯಾ ಇತ್ತಲ್ಲ, ಬಟ್ ನಮ್ಮ ಶೇಖರ್ ಅಣ್ಣ ಬಂದರು ಕೆಲಸದಿಂದ, ಅದಕ್ಕೆ ಅವ್ರ ಕಾರಲ್ಲೇ, ನಮ್ಮ ತಾರಾತ್ಗೆ ಅವ್ರ ಕಾರಲ್ಲಿ ಬಂದ್ವಿ. ಅಲ್ಲಿ ಡ್ರೋನ್ ಆರ್ತಾ ಇದೆ ಮೇಲೆ. ಎಷ್ಟು ಗಾಡಿ ಪಾರ್ಕಿಂಗು, ಎಷ್ಟು ಒಳಗೆ ಬಂದಿದ್ದೀವಿ ಅಂದರೆ ಫುಲ್ಲು ತುಂಬೋಗ್ಬಿಟ್ಟಿದೆ ಗೈಸ್ ಕಾರ್ಗಳು. ನಮ್ಮ ಭವಿಷ್ಯನ ತಲೆನಲ್ಲಿ, ಎಲ್ಲರ ತಲೆನಲ್ಲೂ ಓಡ್ತಾ ಇರೋದು ಇವಾಗ. ಊಟ ಬಿಟ್ಟರೆ ಇನ್ನೇನು ಓಡ್ತಾ ಇಲ್ಲ ಗೈಸ್. ಊಟ ಬಿಟ್ಟರೆ ಇನ್ನೇನು ಓಡ್ತಿಲ್ಲ. ಒಂದು ಸಿಪ್ ಟೇಸ್ಟ್ ತಗೊಳ್ಳ. ಹಾಯ್ ಗಾಯ್ಸ್, ಏನು ಮಾಡ್ತಾ ಇದ್ದೀರಾ? ಜ್ಯೂಸ್ ಕುಡಿತಿದ್ದೀನಿ. ಜ್ಯೂಸಾ? ಯಾರು ಅಂತಾನೆ ಗೊತ್ತಿಲ್ಲ. ಹೇಳಿಲ್ಲ. ರೈಸ್ ಹೊರಗಡೆ ಬಂದ್ವಿ, ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಓಡ್ತಿದ್ದಾರೆ ಆಗಲೇ ತಿನ್ನೋದಕ್ಕೆ. ಭವಿಷ್ಯ ಗೋಲ್ಗಪ್ಪ ತಿನ್ನೋದಕ್ಕೆ. ಐ ವಾಂಟ್ ಹ್ಯಾವ್ ಗೋಲ್ಗಪ್ಪ. ಅದೆಲ್ಲ ಇಲ್ಲೇ ಇದ್ದಾಳಲ್ಲ, ನೋಡ್ತಾ ಇದ್ದಾಳೆ ಬೇರೆ ಏನಾದ್ರು. ತಿಂತಾಳೆ ಇದ್ರಲ್ಲೇನೆ. ಇದೊಂದು ಅವಾಗ್ಲಿಂದ ಎಗ್ರೆಗ್ರು ಕೂರ್ತೈತೆ. ಗೈಸ್ ನೋಡಿ, ನಮ್ಮಮ್ಮ ಹಿಂಗೆ ನಿಂತ್ಕೊಂಡು ಹಂಗೆ. ಗೈಸ್ ಇಲ್ಲಿ ಜಾಸ್ತಿ ಜನ ಇದ್ದಾರೆ, ಏನು ವಿಡಿಯೋನೇ ಮಾಡೋಕ್ಕಾಗಿಲ್ಲ. ಮ್ಯೂಸಿಕ್ ಬೇರೆ ಕಾಪಿರೈಟ್ ಬರೋದು ಗ್ಯಾರಂಟಿ. ಬ್ಯೂಟಿಫುಲ್. ಲೇಟಾಗಿ ಬಂದಿದ್ದಾರೆ ಯಾಕೆಂದ್ರೆ ಟ್ರಾಫಿಕ್. ನಮ್ಮಮ್ಮ ಸಿದ್ದರಾಮಯ್ಯ ನೋಡಿದ್ರಂತೆ, ಅಕ್ಕ ಕುಮಾರಸ್ವಾಮಿ ನೋಡಿದಂತೆ. ನಾನು ಯಾರನ್ನ ನೋಡಿದೆ ಗೊತ್ತಾ? ರಂಜಿತ್ ಅಕ್ಕ ನೋಡಿದೆ. ರೈಡರ್ ನನ್ನ ಕ್ಲಾಸ್ಮೇಟ್ ಸಿಕ್ಕಿರ್ಲು ಇವಾಗ ಕನಕಪುರದವ್ರ. ಹೌದಾ? ಹಾಯ್ ಬರ. ಗೈಸ್, ಇನ್ನ ನಾನು ಈ ಬಟ್ಟೆ ಹಾಕಲ್ಲ ಅನ್ಸುತ್ತೆ. ಸೊ ಇವತ್ತೇ ಎಲ್ಲ ರೀಲ್ಸು ಮಾಡ್ಬಿಡ್ತೀನಿ ಆ ಥರ. 10:20ಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ಚಾರ್ಜಿಂಗ್ ಇಲ್ಲ. ನಾವು ಬೆಂಗಳೂರಲ್ಲಿ ಇದ್ದೀವಿ. ಸರಿ, ಒಂದ್ಸರಿ ನಮಗೆ ಹಿಂಗೆ ಪಾಸ್ ಆಗ್ಬೇಕಂದ್ರೆ ನೋಡಿರೋದಷ್ಟು. ನಾನು ಬಂದಿದ್ದೀನಿ ಚಿತ್ರ. ಕಲ್ಮಲ್ಲಿ ಲೆಫ್ಟ್ ತಗೊಂಡು ಸಿಗ್ನಲ್, ದೊಡ್ಡ ಸಿಗ್ನಲ್ ಇದು ಸರ್ಕಲ್. ಇವಾಗ ತಾನೇ ಮನೆಗೆ ಬಂದ್ವಿ. ಡ್ರೆಸ್ ಚೇಂಜು ಮಾಡಿಬಿಟ್ಟೆ ನಾನು. ಸುಸ್ತಾಗೋಗ್ಬಿಡಿದೆ. ಎಷ್ಟು ಟ್ರಾಫಿಕ್ ಇದೆ ಅಂದರೆ ನಮಗೆ ಸುಸ್ತಾಗಿದೆ. ಇನ್ನು ಗಾಡಿ ಓಡಿಸಿರೋರಿಗೆ ಇನ್ನೂ ಸಖತ್ತಾಗಿ ಸುಸ್ತಾಗಿರುತ್ತೆ. ಸೊ ಇವತ್ತಿನ ಬ್ಲಾಗ್ ಅಷ್ಟೊಂದು ದೊಡ್ಡದಾಗಿರಲಿಲ್ಲ ಅನಿಸುತ್ತೆ. ಬಿಕಾಸ್ ನಾನು ಜಾಸ್ತಿ ಬ್ಲಾಗಿಂಗ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಆ ಪ್ಲೇಸ್ನಲ್ಲಿ ತುಂಬ ಜನ ಇರ್ತಾರೆ, ತುಂಬ ಕಾನ್ಷಿಯಸ್ ಆಗಿ ಹೋಗ್ಬಿಡ್ತೀವಿ. ಸ್ವಲ್ಪ ಎಂಬಾರಸ್ಮೆಂಟ್ ಆಗುತ್ತೆ ಗೈಸ್. ಹಂಗೆಲ್ಲ ಎಲ್ಲದನ್ನೂ ಹಿಡಿಯೋದಕ್ಕೆ ಆಗೋದಿಲ್ಲ, ಅಥವಾ ಸುಮ್ಮನೆ ಫೋನ್ ತೊಗೊಂಡು ಯಾವಾಗಲೂ ವಿಡಿಯೋ ಮಾಡೋದಕ್ಕಾಗೋದಿಲ್ಲ. ಸೊ ಇದೊಂದು ಚಿಕ್ಕ ಬ್ಲಾಗ್ ಆಗಿತ್ತು. ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next time, take care. Bye bye. See you guys. Bye bye.